ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋ ನೋಡಿದ್ಮೇಲೆ ನಂಗೆ ಅನಿಸಿದ್ದೇನೆಂದರೆ ಮನುಷ್ಯನ ಈ ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ಆಟಾಡ್ಸೋದೇ ಗುರು ಅಂತ ಅನಿಸ್ತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ತನ್ನ ಇಡೀ ಆಟದಲ್ಲಿ ಒಳ್ಳೆತನನೇ ತೋರಿಸ್ಕೊಬಂದಂಥ ವ್ಯಕ್ತಿ ಒಂದೇ ಒಂದು ದಿನ ತನ್ನ ಆಟನ ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಅದರಿಂದ ಒಂದಿಷ್ಟು ವಿಷಯಗಳು ಕ್ರಿಯೇಟ್ ಆಗುತ್ತೆ. ಆ ವಿಷಯಗಳೇ ಇವತ್ತು ಅವರ ಬಿಗ್ ಬಾಸ್ ಜರ್ನಿಗೆ ಫುಲ್ ಸ್ಟಾಪ್ ಇಡುವಂಥ ಲೆವೆಲ್ಗೆ ತಗೊಂಡೋಗಿ ಇಟ್ಟಿದೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಧ್ರುವಂತವರು ಸಿಕ್ಕಾಪಟ್ಟೆ ಆಟನ ಬಿಟ್ಕೊಟ್ಟಿದ್ದೇ ಹೆಚ್ಚು. ಆ್ಯಂಡ್ ಇವಾಗ ಆಟ ಬಿಟ್ಕೊಟ್ರಲ್ಲ ತುಂಬ ಕಡೆ, ಅದ್ರದ್ದು ಎಫೆಕ್ಟ್ ಇವಾಗ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ಇದೇ ಕಾರಣಕ್ಕೆ ಸುದೀಪಣ್ಣ ಹೇಳ್ತಿದ್ದಂಥದ್ದು, ಬೇಡ್ರಪ್ಪ ತುಂಬ ಒಳ್ಳೆತನ ಬೇಡ, ಬಿಟ್ಕೊಟ್ಟು ಆಡೋವಂಥದ್ದು ಬೇಡ, ನಿಮ್ಮ ಆಟ ನೀವು ಆಡಿ ಅಂತ ಇದೇ ಕಾರಣಕ್ಕೆ ಹೇಳ್ತಿದ್ದಂಥದ್ದು. ಇವಾಗ ಧ್ರುವಂತವ್ರಿಗೂ ಕೂಡ ರಿಯಾಲಿಟಿ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ತುಂಬ ವಿಷಯಗಳಿದೆ. ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಫಸ್ಟ್ ಫಿನಾಲೆ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಪ್ರಯಾಣ ಮುಂದುವರಿಸಲು ನಾನು ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತಿದ್ದೀನಿ. ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್ ನಾನು ಆಡಬೇಕು ಅನ್ನೋದು ಜಾಸ್ತಿ ಇಲ್ಲ. ಹೌದಾ? ಈ ವಾರದ ಎಲ್ಲಾ ಟಾಸ್ಕ್ಗಳಿಂದ ಬ್ಲಾಕ್ ಆಗಿದ್ದಾರೆ. ಬ್ಲಾಕ್ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೀವನದಲ್ಲಿ ಏನೋ ಒಂದು ಆಗುತ್ತೆ ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಅಂತಾರಲ್ಲ, ಇದೇ ಇರಬೇಕು. ಅಲ್ಲ ವಿಷಯ ಆಗಿರಲಿಲ್ಲ ಅಂದರೆ ಆ ಥರ ರಿಯಾಕ್ಟ್ ಮಾಡಿಲ್ಲ ಅಂದರೆ ಈ ಒಂದು ಸಿಚುವೇಶನ್ ಬರ್ತಾನೆ ಇರಲಿಲ್ವೇನೋ. ತುಂಬ ಸಿಂಪಲ್ ವಿಷಯಗಳು ಹೆಂಗೆ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಬಟ್ ನೋಡಿ ಎಲ್ಲಿಗೆ ಬಂದು ನಿಂತಿದೆ ಇದು ಅಂತ. ಇನ್ನೂ ಮುಂದೆ ಹೋಗುತ್ತೆ ಇದು, ಓಕೆನಾ. ಮನುಷ್ಯಂಗೆ ತನ್ನ ಹೀಗೋ ಟ್ರಿಗರ್ ಆಯಿತು ಅಂದರೆ ಇದು ಬೇರೆ ಥರನೇ ಹೋಗುತ್ತೆ, ಅದಾಗುತ್ತೆ, ವೆಯ್ಟ್ ಮಾಡಿ ನೋಡುವ. ಆ್ಯಂಡ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಚಾಪ್ಟರ್ 1ಗೆ ಇನ್ನು 5 ದಿನಗಳಿರುವಂಥದ್ದು. ಆ್ಯಂಡ್ 5 ದಿನದಲ್ಲಿ ಇವಾಗ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಇವಾಗ ತುಂಬ ಜನ ನಾಮಿನೇಟ್ ಆಗಿದ್ದಾರೆ. ಅವ್ರು ಉಳ್ಕೋಬೇಕು ಅಂದರೆ ಮತ್ತು ಇವಾಗ ಮುಂದುವರಿಬೇಕು ಅಂದರೆ ಅವ್ರಿಗೆ ಒಂದು ಅವಕಾಶ ಇದೆ ಫೈನಲಿಸ್ಟ್ ಆಗುವಂಥದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಒಂದು ಬಾಕ್ಸ್ ಇದೆ ಅಂತ ಅನಿಸುತ್ತೆ. ಸೊ ಎಗೇನ್ ಇದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಬಾಕ್ಸೇ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಆ್ಯಂಡ್ ಇಲ್ಲಿ ನಾನು ನೋಡ್ತಿರ್ಬೇಕಾದ್ರೆ ನನಗೆ ಇಲ್ಲಿ ಧ್ರುವಂತ್ ಎಲ್ಲೂ ಕಾಣಿಸ್ತಿಲ್ಲಪ್ಪ. ಸೊ ಧ್ರುವಂತ್ ಅವ್ರು ಆಡ್ತಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೇಕಾರೆ ಅಥವಾ ಆ ಕಡೆ ಸೈಡ್ ಹಿಡಿಲಿದ್ದಾರೆ, ಅದನ್ನ ನೋಡೋಣ, ಓಕೆನಾ. ಸೊ ಟಾಸ್ಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನುಗ್ಗಬೇಕು, ಆ ದಾರ ಕಟ್ಟುವಂಥದ್ದು ಈಸಿ ಅಂತೂ ಇರಲ್ಲ, ಒಳಗಡೆ ಹೋಗಿ ಬೇಗ ಬರುವಂಥದ್ದು. ಆ್ಯಂಡ್ ಎಲ್ಲರೂ ಕೂಡ ಕಾಂಪಿಟೇಷನ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕಾದೇನೆಂದರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮ ಗಿಲ್ಲಿ ಮತ್ತು ಇವರಿದ್ದಾರೆ ನೋಡಿ ಚಂದ್ರಪ್ರಭಾ, ಅವರು ಫಾಸ್ಟಾಗಿ ಹೋಗಿದ್ದಾರೆ ಅನ್ನೋ ರೀತಿ ಕಾಣಿಸಿದೆ. ಫಸ್ಟ್ ಅವರೇ ಎತ್ಕೊಂಡಿರೋ ರೀತಿ ಕಾಣಿಸುವಂಥದ್ದು. ಸೊ ಸ್ವಲ್ಪ ಸಣ್ಣ ಇರೋದ್ರಿಂದ ಗಿಲ್ಲಿಗೂ ಕೂಡ ಹೆಲ್ಪ್ ಆಗಿದೆ. ಆ್ಯಂಡ್ ಯಾರು ನಮ್ಮ ಚಂದ್ರಪ್ರಭಾ ಅವರು ಕೂಡ ಬೇಗ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಆ ಬಾಲ್ಗಳು ಅಷ್ಟು ದಪ್ಪ ಇರೋಂಥ ಬಾಲ್ಗಳನ್ನ ತಗೊಂಡು ನುಗ್ಗೋದಿದೆಯಲ್ಲ, ಅದು ನಿಜವಾಗ್ಲೂ ಈಸಿ ಅಂತೂ ಇರೋದಿಲ್ಲ, ತುಂಬ ಕಷ್ಟ ಇದೆ. ಅದನ್ನು ಹೇಗೆ ಮಾಡ್ತಿರೋದನ್ನ ನೋಡಬೇಕು. ಇಲ್ಲಿ ನೀವು ಸ್ಕ್ರೀನ್ ನೋಡ್ತಿರ್ಬೋದು, ನಮ್ಮ ರಾಶಿಕಾ ಶೆಟ್ಟಿ ಅನಿಸುತ್ತೆ. ಇದಾದಮೇಲೆ ಇಲ್ಲಿ ಕಡೆ ಬಿದ್ದು ಎದ್ದು ಒದ್ದಾಡಿಕೊಂಡು ಹೆಂಗೋ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ನಂಬರ್ 1 ಅನ್ನೋದು ಕೂಡ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ಕಾಲ್ ನೋಡ್ರೆ ಮೇ ಬಿ ನನಗೆ ಧನುಷ್ ಅಂತ ಅನಿಸುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅವರೇ ಬೇಗ ಮುಗಿಸಿದಾರಾಗಿದ್ದರೆ. ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇಲ್ಲಿ ಫೋಟೋಗಳಿಟ್ಟಿದ್ದಾರೆ ಮತ್ತು ಬಾಕ್ಸ್ ಇದ್ದಾರೆ, ಒಳಗೆ ಹಾಕಬೇಕು ಅಂದರೆ ಅವ್ರು ಎಲಿಮಿನೇಟ್ ಮಾಡೋಂಥದ್ದು ಅಥವಾ ಸೇವ್ ಮಾಡೋಂಥದ್ದು ಏನು ಕತೆ, ಅಥವಾ ಅವ್ರದ್ದು ಹೋಗಿ ಹಾಕ್ಕೊಳ್ಳೋಂಥದ್ದು ಸೇವ್ ಮಾಡ್ಕೊಳ್ಳೋದಕ್ಕೆ ಕಾದು ನೋಡಬೇಕಾಗತ್ತೆ. ಆ್ಯಂಡ್ ಬೇರೆಯವ್ರಿಗೋಸ್ಕರ ಆಟ ಆಡುವಂಥ ರೀತಿ ಇದೆಯಾ, ಎಲ್ಲವೂ ಕೂಡ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ರೆ ಎಲ್ಲರೂ ಕೂಡ ನಿಂತಿರೋದು ಕಾಣಿಸುತ್ತೆ. ಆ್ಯಂಡ್ ಇದಾದ ಮೇಲೆ ಇಲ್ಲಿಂದ ನಮ್ಮ ಸ್ಪಂದನ ವರ್ಸಸ್ ಧ್ರುವಂತ್ ನಡೀತಿರುವಂಥದ್ದು. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಒಂದು ವಿಷಯ ಏನಪ್ಪ ಅಂದರೆ ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡಿದ್ದಾರೆ ಆಟದಿಂದ. ಆ್ಯಂಡ್ ಅದಕ್ಕೆ ಕೆಲವು ಕಾರಣಗಳು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಧ್ರುವಂತ್ ಯಾವುದೇ ಆಟಗಳನ್ನ ಆಡೋಂಗಿಲ್ಲ. ಇವನಿಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲರೂ ಆಟ ಆಡ್ತಿರ್ಬೇಕಾದ್ರೆ ಧ್ರುವಂತ್ ಅವರು ಸೈಡಲ್ಲಿ ನಿಂತಿದ್ದಾರೆ. ಸೊ ಇದು ನೀವು ಅಬ್ಸರ್ವ್ ಮಾಡ್ಬೋದು ಕ್ಲಿಯರಾಗಿ. ಸೊ ಅವರು ಗೇಮ್ನ ಆಡ್ತಾಯಿಲ್ಲ. ಇವಾಗ ಲಾಸ್ಟಲ್ಲಿ ಏನು ಆ್ಯಡ್ ಮಾಡಿದ್ದಾರೆ ಅಂದರೆ ಗೆದ್ದುಬಿಟ್ಟೇನೋ ಅವ್ರನ್ನ ಹೋಗಿ ನಿಂತ್ಕೊಂಡಾಗ ಏನೋ ರಿಮೂವ್ ಮಾಡಿದ್ದಾರೆ ಅನ್ನೋ ರೀತಿ ಏನಿಲ್ಲ, ಮುಂದೆ ಆಟ ಆಡಬಾರ್ದು ಅಂತ ಹೇಳಿದ್ದಾರೆ ಅನ್ನೋ ರೀತಿ ಏನಿಲ್ಲ, ಫಸ್ಟೇ ಅವ್ರನ್ನ ಆಚೆ ಇಟ್ಟುವಂಥದ್ದು. ಸೊ ಈ ಅಧಿಕಾರ ಫೈನಲಿಸ್ಟ್ಗಳಿಗಿದೆ ಅಂತ ಅನಿಸುತ್ತೆ. ಸೊ 4 ಜನ ಫೈನಲಿಸ್ಟ್ಗಳಿರೋದ್ರಿಂದ ಸೊ ಅವ್ರುಗಳು ಯಾವ ಥರ ನಿರ್ಧಾರ ತಗೋತಾರೆ, ಏನು ಕತೆ ಅಂತ ಕಾದು ನೋಡೋಣ, ಓಕೆನಾ. ಸೊ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ, ಅದ್ರ ತಕ್ಕಂತೆ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಗೈಸ್. ಆದರೂ ಈ ಫಿನಾಲೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಹೆವಿ ಕ್ಯೂರಿಯಾಸಿಟಿ ಇದೆ, ಏನೇನು ಆಗ್ಬೋದು ಅಂತ, ಓಕೆನಾ. ಇದರಲ್ಲೂ ಕೂಡ ಮಧ್ಯದಲ್ಲಿ ಧ್ರುವಂತ್ ಬಾಲ್ ಎತ್ಕೊಳ್ಳೋ ರೀತಿಯೆಲ್ಲ ಇದೆ. ಸೊ ಅದನ್ನ ನೋಡಿದಾಗ ಮೇ ಬಿ ಆಟ ಆಡಿರ್ಬೋದು, ಅದಾದಮೇಲೆ ಇದಾಗಿರ್ಬೋದು ಅಂತ ಕೂಡ ಅನಿಸುತ್ತೆ. ಬಟ್ ಕ್ಲಾರಿಟಿ ಇಲ್ಲ. ಆ್ಯಂಡ್ ಇವಾಗ ತಾವು ಆಟ ಆಡಲೇಬೇಕು, ಗೆಲ್ಲಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಟಾಸ್ಕ್ಗಳ ಮೇಲೆ ಟಾಸ್ಕ್ಗಳು ಕೊಡ್ತಾ ಇರ್ತಾರೆ, ಗೆದ್ದು ತಾವು ಫೈನಲಿಸ್ಟ್ ಆಗಬೇಕು, ಸೇವ್ ಆಗಬೇಕು, ಇಲ್ಲ ಅಂದರೆ ಡಮರ್
ಮುಗೀತು ಅವ್ರ ಕತೆ. ಈ ಬಿಗ್ ಬಾಸ್ ಜರ್ನಿ ಮುಗಿಯುತ್ತೆ. ಯಾಕಂದರೆ ಒಬ್ರಿಬ್ರಲ್ಲ, ತುಂಬ ಜನ, 3-4 ಜನ 5 ಜನ ಅಂತ ಹೇಳ್ತಿದ್ದಾರೆ ಎಲಿಮಿನೇಟ್ ಆಗೋಗುವಂಥವ್ರು. ಸೊ ಆ ರೀತಿ ಮಾಡಿದ್ರು ಅಂದರೆ ಯಾರು ಬೇಕಾದ್ರೂ ಹೋಗ್ಬೋದಲ್ಲ. ಮುಂದುವರಿಸಲು ದಟ್ಟ ಕಡೆಯ ಅವಕಾಶ. ಸೊ ಲಾಸ್ಟ್ ಗುರು, ಕಡೇ ಒಂದು ಆಪ್ಷನ್ ಈಗ ಗೆದ್ದಬೇಕಾಗಿರೋವಂಥದ್ದು. ಇದರಲ್ಲೇ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಬಿದ್ದಿರೋದು ಧ್ರುವಂತ್ಗೆ. ನಾನು ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತಿದ್ದೀನಿ. ಸೊ ಯಾರನ್ನಾರು ನೆಕ್ಸ್ಟ್ ಗೇಮಿಂದ ಅಥವಾ ಫಸ್ಟ್ ಗೇಮಿಂದನೇ ಬ್ಲಾಕ್ ಮಾಡೋಂಥದ್ದು ನಡೀತಾ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಸ್ಪಂದನ್ ಅವರು ತಗೊಂಡಿರುವಂಥದ್ದು ಧ್ರುವಂತ್ ಹೆಸರನ್ನ ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಅನ್ಕೋತೀನಿ. ಇದನ್ನು ತುಂಬ ಜನಕ್ಕೆ ಮೇ ಬಿ ಇವ್ರ ಹೆಸರು ತಗೋಬೋದು ಅಂತ ಅನಿಸುತ್ತೆ. ಯಾಕಂದರೆ ನೆನ್ನೆ ತಾನೇ ದೊಡ್ಡ ಮಟ್ಟಕ್ಕೆ ಅದು ಸ್ವಲ್ಪ ಕಿರಿಕಿರಿ ಜಗಳ ಎಲ್ಲ ಆಯಿತು. ತುಂಬ ಸಿಂಪಲ್ ವಿಷಯ ಗುರು. ಅಲ್ಲಿ ಇವರು ಸಿಂಪಲಾಗಿ ಕೇಳಿರೋ ಆಗ್ತಿತ್ತು, ಅವರು ಸಿಂಪಲಾಗಿ ಎಡಿರೋ ಮುಗ್ದೋಗ್ತಿತ್ತು. ಬಟ್ ಆದರೆ ಅದನ್ನು ಮಾಡ್ಕೊಂಡಿದ್ದಂಥದ್ದು ದೊಡ್ಡ ಮಟ್ಟಿಗೆ. ಈ ಬಿಗ್ ಬಾಸ್ ಮನೆಯಲ್ಲಿ ಅದು ದೊಡ್ಡ ಮಟ್ಟಿಗೆ ನಡೀತಾನೆ ಇರುತ್ತೆ. ಯಾವಾಗಲೂ ಅಷ್ಟೇ ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡ್ಕೊಂಡು ಹೈಲೈಟ್ ಆಗಿ ನೋಡ್ತಾರೆ. ಅದು ಧ್ರುವಂತ್ ಆಗ್ಬೋದು, ಸ್ಪಂದನ ಆಗ್ಬೋದು, ಬೇರೆ ಸ್ಪರ್ಧಿಗಳಾಗ್ಬೋದು. ತುಂಬ ಜನ ಬಾಯಲ್ಲಿ ಕೂಡ ಬರ್ತಿದೆ. ಜಾನ್ವಿ ಕೂಡ ನೆನ್ನೆ ಎಪಿಸೋಡ್ ಕೂಡ ಹೇಳ್ತಾರೆ, ಹೈಲೈಟ್ ಆಗೋಕ್ಕಾರು ಮಾತಾಡ್ತೀವಿ ಅನ್ನೋ ರೀತಿ. ಸೊ ಇದೆಲ್ಲ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿರುವಂಥ ಸ್ಪರ್ಧಿಗಳು ಜಗಳ ಮಾಡ್ತಿರೋದೆಲ್ಲ ಫೇಕ್ ಇದೆ, ಹೈಲೈಟ್ ಆಗೋಸ್ಕರ ಅಂತ. ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್ ನಾನು ಆಡಬೇಕು ಅನ್ನೋದು ಜಾಸ್ತಿ ಇಲ್ಲ. ಆ್ಯಕ್ಚುಲಿ ಇದನ್ನು ಒಂದು ಆ್ಯಂಗಲಿಂದ ನಾವು ಅಕ್ಸೆಪ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಯಾವ ಆ್ಯಂಗಲಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಧ್ರುವಂತ್ ಸಿಕ್ಕಾಪಟ್ಟೆ ಆಟಗಳನ್ನ ಬಿಟ್ಕೊಡ್ತಿದ್ದಾರೆ. ಒಬ್ಬ ಸ್ಪೋರ್ಟ್ಸ್ಮ್ಯಾನ್ ಆಗಿ ತಾನು ಫಸ್ಟ್ ನಿಂತ್ಕೋಬೇಕು ಆಟ ಆಡೋದಕ್ಕೆ. ಆ್ಯಂಡ್ ಇವರು ಎಷ್ಟೋ ಕಡೆ ನೀವು ನೋಡಿದ್ದೀರಾ ಬಿಟ್ಕೊಡೋಂಥದ್ದು ಜಾಸ್ತಿ ಇದೆ. ಬಟ್ ಗೇಮ್ಗಳನ್ನ ಆಡಿದ್ದಾರೆ, ಅವ್ರ ಗೇಮ್ಗಳನ್ನ ಎಲ್ಲೂ ಬಿಟ್ಕೊಡಿಲ್ಲ. ಆ್ಯಕ್ಚುಲಿ ನನಗೆ ಧ್ರುವಂತ್ ಮತ್ತು ಧನುಷ್ ಇಬ್ಬರು ಕೂಡ ಟಾಸ್ಕ್ಗಳು ಸಖತ್ತಾಗಿ ಆಡ್ತಾರೆ ಅಂತ ಅನಿಸಿತ್ತು. ಬಟ್ ನನಗೆ ಧ್ರುವಂತಲ್ಲಿ ಇಷ್ಟ ಆಗಿರೋ ಒಂದೇ ಒಂದು ವಿಷಯ ಏನಂದರೆ ಬಿಟ್ಕೊಡೋಂಥದ್ದು. ಬಿಡಿ ಇರಲಿ ಅದು ಏನು ಅಷ್ಟು ಮಟ್ಟಿಗೆ ಒಳ್ಳೆತನೋ ನನಗೆ ಗೊತ್ತಿಲ್ಲ. ಬಟ್ ಆ ಒಳ್ಳೆತನ ಇವತ್ತು ಅವ್ರಿಗೆ ದೊಡ್ಡ ಮಟ್ಟಿಗೆ ಎಫೆಕ್ಟ್ನ ಮಾಡ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಧ್ರುವಂತ್ ಅಷ್ಟು ದಿನ ಬಿಟ್ಕೊಬಾರ್ದಂತೆ ತಾನು ಫನಿಸ್ಟ್ ಆಗಿದ್ದರೆ ಟಾಸ್ಕ್ಗಳನ್ನ ಆಡಿ ಗೆದ್ದು ಆಮೇಲೆ ತಾನೇ ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು. ಯಾಕಂದ್ರೆ ಗೆದ್ದಿದ್ರು ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು, ಫನಿಸ್ಟ್ ಆಗ್ಬೋಯ್ತು ಆರಾಮಾಗಿ. ಬಟ್ ಆದರೆ ಧ್ರುವಂತ್ ಮಾಡಿದಂಥದ್ದು ಇಲ್ಲ ನೀವು ಹೋಗಿ ಈ ಥರ ಇದ್ರದ್ದು ಎಫೆಕ್ಟ್ ಇವಾಗ ಅವ್ರಿಗೆ ಆಗ್ತಿರುವಂಥದ್ದು. ಸೊ ಬಿಟ್ಕೊಟ್ಬಿಟ್ಟು ಬೇರೆಯವ್ರಿಗೋಸ್ಕರ ಬಂದರೆ ನೀವು ಚೆನ್ನಾಗಿರಪ್ಪ, ನಿಮ್ಮ ಆಟಗಳಿಗೋಸ್ಕರ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ರೀತಿ ಬಂತು ಅಂದರೆ ಇದೇ ಆಗೋವಂಥದ್ದು ಗತಿ. ಸೊ ಅದಕ್ಕೇ ಸುದೀಪ್ ಹೇಳುವಂಥದ್ದು ಬಕೆಟ್ ಹಿಡಿಬೇಡಿ ಅಥವಾ ಒಳ್ಳೆತನ ಜಾಸ್ತಿ ತೋರಿಸ್ಬೇಡಿ, ಇನ್ನೊಬ್ಬರನ್ನ ಗೆಲ್ಸಕ್ಕೆ ಬಂದಿಲ್ಲ, ನಿಮ್ಮ ಆಟ ನೀವು ಆಡಿ. ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಅಂದರೆ ಸುದೀಪಣ್ಣ ಇದೇ ಕಾರಣಕ್ಕೆ. ಬಟ್ ಇವಾಗ ಧ್ರುವಂತ್ಗೆ ಅದು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಾರದ ಎಲ್ಲ ಟಾಸ್ಕ್ಗಳಿಂದ ಬ್ಲಾಕ್ ಆಗಿದ್ದಾರೆ. ಬ್ಲಾಕ್. ಸೊ ಇವಾಗ ಈ ಗೇಮಿಂದ ನೆಕ್ಸ್ಟ್ ಗೇಮ್ ಒಂದು ಗೇಮ್ ಅಂದರೆ ಬೇರೆ ಕತೆ. ಕಂಪ್ಲೀಟ್ ಇಡೀ ಆಟದಿಂದನೇ ಆಚೆ ಅಂತ ಬಂದರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಗುರಿದು. ಸೀರಿಯಸ್ಲಿ ಒಂದು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಡಿಸರ್ವ್ ಇರುವಂಥ ಕಂಟೆಸ್ಟೆಂಟ್ ನನ್ನ ಪ್ರಕಾರ. ಯಾಕಂದರೆ ಅವ್ರು ಟಾಸ್ಕ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಎಲ್ಲರ ಜೊತೆ ಚೆನ್ನಾಗಿ ಬೆರೀತಾಯಿದ್ರು, ಒಳ್ಳೆತನ ತೋರಿಸ್ತಾಯಿದ್ರು. ಬಟ್ ಒಂದೇ ಒಂದು ದಿನ ರಿಯಾಕ್ಷನ್ ಬಂದಿದ್ದು ಗುರು. ಅದು ಕೂಡ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಕತೆನೂ ಆಗುತ್ತೆ. ಯಾಕಂದರೆ ಅವತ್ತಿನ ದಿನದಲ್ಲಿ ಒಂದಿಷ್ಟು ಮಾತುಗಳು ಬಂತು. ಸೊ ಅದರದಿಂದ ಒಂದು ಎಫೆಕ್ಟ್ ಕೂಡ ಆಗಿತ್ತು. ಅವ್ರು ಟ್ರಿಗರ್ ಆದರು ಅಥವಾ ಏನೋ ಒಂದು ಅವ್ರ ತಲೆ 100 ಹೊಡ್ತಿರ್ಬೇಕಾದ್ರೆ ಅದೇ ರೀತಿ ಆಗುವಂಥದ್ದು ಅದೇ ಆಯಿತು. ಬಟ್ ಇವಾಗ ಧ್ರುವಂತ್ ಏನು ಮಾಡ್ತಾರೆ ಅದು ನೋಡಬೇಕು. ಸದ್ಯಕ್ಕೆ ಇಲ್ಲೇನು ರಿಯಾಕ್ಷನ್ ಕೊಡ್ದಂಗೆ ಅಕ್ಸೆಪ್ಟ್ ಮಾಡೋ ರೀತಿ ಇದೆ. ಬಟ್ ಏನಪ್ಪ ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕಿರೋಂಥದ್ದು, ನಾನು ಅವತ್ತು ಬಿಟ್ಕೊಟ್ಟಿಲ್ಲ ಅಂದರೆ ಅವತ್ತು ನಾನೇನು ಫೈನಿಸ್ಟ್ ಆಗಿದ್ದರೆ ಕಂಟೆಂಡರ್ ಆಗಿದ್ದರೆ ನಾನು ಗೆದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿನೇ ಇರ್ತಿದ್ರು ಅಂತ ಅವ್ರು ಅನ್ಕೋತಿರ್ಬೇಕು. ಪಾಠ ಕಲಿಸೋದು ಇದೇ ಜೀವನ. ಯಾರ್ಯಾರಿಗೋಸ್ಕರ ಏನೇನೋ ಬಿಟ್ಕೊಟ್ರೆ ಇದೇ ಗತಿ ಅಂತ ಅನಿಸುತ್ತೆ. ಇದೇ ಬಿಗ್ ಬಾಸ್ ನಮಗೆ ಕಳಿಸೋ ಪಾಠ ಅಂತ ಅನಿಸುತ್ತೆ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.